2020-21ರಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ.ಎಸ್. ಈಶ್ವರಪ್ಪ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಮಾರ್ಕೆಟ್ ಇಲ್ಲಿ ಉದ್ಘಾಟನೆಯಾಗಿದೆ. ಆದರೆ ಉದ್ಘಾಟನೆಯಾಗಿ ಕಳೆದ 4-5 ವರ್ಷಗಳು ಕಳೀತಾ ಬಂದರೂ ಕೂಡ ಈ ಒಂದು ಮಾರುಕಟ್ಟೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಏನೋ ಈ ಒಂದು ಮಾರುಕಟ್ಟೆ ಈಗಾಗಲೇ ಪುಂಡ ಪೋಖರಿಗಳ ಅಡ್ಡಿಯಾಗಿ ಮಾರ್ಪಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸದ್ಯ ಈಗ ಎಲ್ಲವೂ ಕೂಡ ಈಗ ಇಲ್ಲಿರುವಂಥ ಮಾರುಕಟ್ಟೆಗಳೆಲ್ಲವೂ ಈಗ ಬೀಗ ಬಿದ್ದಿದ್ದಾವೆ. ಆದರೆ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಕಾರಣ ಏನಂತಂದರೆ ಇದೊಂದು ತಗ್ಗು ಪ್ರದೇಶದಲ್ಲಿ ಈ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಮಳೆಗಾಲ ಆಗಿರ್ಬೋದು ಮತ್ತು ಇವೇನು ಗ್ರಾಹಕರು ಕೂಡ ಈ ಒಂದು ಮಾರುಕಟ್ಟೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಒಬ್ಬ ವ್ಯಾಪಾರಸ್ಥರು ಕೂಡ ಈ ಒಂದು ಮಾರುಕಟ್ಟೆಗೆ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಮಾರುಕಟ್ಟೆ ಸಂಪೂರ್ಣವಾಗಿ ಈಗ ಪಾಳು ಬಿದ್ದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಿ ವೃದ್ಧರು ಕೂಡ ಈಗ ಯಾಕಂತಂದರೆ ಅಲ್ಲಿ ಬಂದು ರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳನ್ನು ತಂದು ಇಲ್ಲಿ ಬಿಸಾಕುವಂಥ ಕೆಲಸಗಳಾಗ್ತಿದ್ದಾವೆ. ಜೊತೆಗೆ ಪ್ರತಿಯೊಂದು ಕೂಡ ಈ ಒಂದು ಮಾರುಕಟ್ಟೆ ಈಗ ಯಾವುದಕ್ಕೂ ಯೂಸ್ ಆಗದೆ ಇರೋದ್ರಿಂದ ಸಂಪೂರ್ಣವಾಗಿ ಹಾಳು ಬಿದ್ದಿರುವಂಥದ್ದು. ಈ ಕಡೆ ವ್ಯಾಪಾರಸ್ಥರಿಗೆ ಮತ್ತು ವರ್ತಕರಿಗೆ ಮಾರುಕಟ್ಟೆ ಮಾಡಿದರೆ, ಆ ಭಾಗದಲ್ಲಿ ರೈತ ಕಟ್ಟೆ ಅಂತ ಮಾಡಿದ್ದಾರೆ. ಅಂದರೆ ರೈತರು ತಮ್ಮ ಜಮೀನಲ್ಲಿ ಬೆಳೆದಿರುವಂಥ ಬೆಳೆಯನ್ನು ನೇರವಾಗಿ ತಂದು ಈ ಒಂದು ಮಾರುಕಟ್ಟೆಯಲ್ಲಿ ಮಾರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ಮಾರುಕಟ್ಟೆ ಈವರೆಗೂ ಉದ್ಘಾಟನೆ ಆಗಿದೆ. ಮಾತ್ರ ಯಾವೊಬ್ಬ ಗ್ರಾಹಕರು ಕೂಡ ಇಲ್ಲಿ ಬಂದು ತರಕಾರಿಯನ್ನು ಖರೀದಿ ಮಾಡಿಲ್ಲ. ಜೊತೆಗೆ ಇಲ್ಲಿ ನಾನು ನಿಮಗೆ ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಅಂತಂದರೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಬದಿಯಲ್ಲಿ ಕೂಡ ಈಗ ವ್ಯಾಪಾರಸ್ಥರು ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡುವಂಥ ಸ್ಥಿತಿಯಲ್ಲಿರುವಂಥದ್ದು. ಯಾಕಂತಂದರೆ ಈ ಒಂದು ತಗ್ಗು ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ವರ್ತಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಜೊತೆಗೆ ಗ್ರಾಹಕರು ಕೂಡ ಇಲ್ಲಿ ಖರೀದಿ ಮಾಡಲು ಬರ್ತಿಲ್ಲ. ಹೀಗಾಗಿ ಹಿಂಗೆ ರಸ್ತೆ ಬದಿಯಲ್ಲಿ ಕೂಡ ಈ ರೀತಿ ಒಂದು ತರಕಾರಿಗಳನ್ನು ಮಾರುವಂಥ ಕೆಲಸಗಳನ್ನ ಇಲ್ಲಿ ವ್ಯಾಪಾರಸ್ಥರು ಮಾಡ್ತಾರೆ. ಜೊತೆಗೆ ಗ್ರಾಹಕರು ಕೂಡ ಬಂದು ಇಲ್ಲೇ ಖರೀದಿಯನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇರೋದ್ರಿಂದ ಒಟ್ಟಾರೆ ಹೇಳ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಒಂದು ಮಾರುಕಟ್ಟೆಯನ್ನು ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಈಗ ವ್ಯಯ ಮಾಡಲಾಗಿರುವಂಥದ್ದು. ಕೂಡಲೇ ಇದನ್ನು ಈಗ ಮತ್ತೆ ಅಲ್ಲಿ ನಡೆಯುವಂಥ ಕೆಲಸಗಳಾಗಬೇಕಿಲ್ಲ, ಇದನ್ನು ಮತ್ತೊಂದಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ನಾಗರಾಜ್ ಮುಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ. 2020-21ರಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ.ಎಸ್. ಈಶ್ವರಪ್ಪ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಮಾರ್ಕೆಟ್ ಇಲ್ಲಿ ಉದ್ಘಾಟನೆಯಾಗಿದೆ. ಆದರೆ ಉದ್ಘಾಟನೆಯಾಗಿ ಕಳೆದ 4-5 ವರ್ಷಗಳು ಕಳೀತಾ ಬಂದರೂ ಕೂಡ ಈ ಒಂದು ಮಾರುಕಟ್ಟೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಏನೋ ಈ ಒಂದು ಮಾರುಕಟ್ಟೆ ಈಗಾಗಲೇ ಪುಂಡ ಪೋಖರಿಗಳ ಅಡ್ಡಿಯಾಗಿ ಮಾರ್ಪಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸದ್ಯ ಈಗ ಎಲ್ಲವೂ ಕೂಡ ಈಗ ಇಲ್ಲಿರುವಂಥ ಮಾರುಕಟ್ಟೆಗಳೆಲ್ಲವೂ ಈಗ ಬೀಗ ಬಿದ್ದಿದ್ದಾವೆ. ಆದರೆ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಕಾರಣ ಏನಂತಂದರೆ ಇದೊಂದು ತಗ್ಗು ಪ್ರದೇಶದಲ್ಲಿ ಈ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಮಳೆಗಾಲ ಆಗಿರ್ಬೋದು ಮತ್ತು ಇವೇನು ಗ್ರಾಹಕರು ಕೂಡ ಈ ಒಂದು ಮಾರುಕಟ್ಟೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಒಬ್ಬ ವ್ಯಾಪಾರಸ್ಥರು ಕೂಡ ಈ ಒಂದು ಮಾರುಕಟ್ಟೆಗೆ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಮಾರುಕಟ್ಟೆ ಸಂಪೂರ್ಣವಾಗಿ ಈಗ ಪಾಳು ಬಿದ್ದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಿ ವೃದ್ಧರು ಕೂಡ ಈಗ ಯಾಕಂತಂದರೆ ಅಲ್ಲಿ ಬಂದು ರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳನ್ನು ತಂದು ಇಲ್ಲಿ ಬಿಸಾಕುವಂಥ ಕೆಲಸಗಳಾಗ್ತಿದ್ದಾವೆ. ಜೊತೆಗೆ ಪ್ರತಿಯೊಂದು ಕೂಡ ಈ ಒಂದು ಮಾರುಕಟ್ಟೆ ಈಗ ಯಾವುದಕ್ಕೂ ಯೂಸ್ ಆಗದೆ ಇರೋದ್ರಿಂದ ಸಂಪೂರ್ಣವಾಗಿ ಹಾಳು ಬಿದ್ದಿರುವಂಥದ್ದು. ಈ ಕಡೆ ವ್ಯಾಪಾರಸ್ಥರಿಗೆ ಮತ್ತು ವರ್ತಕರಿಗೆ ಮಾರುಕಟ್ಟೆ ಮಾಡಿದರೆ, ಆ ಭಾಗದಲ್ಲಿ ರೈತ ಕಟ್ಟೆ ಅಂತ ಮಾಡಿದ್ದಾರೆ. ಅಂದರೆ ರೈತರು ತಮ್ಮ ಜಮೀನಲ್ಲಿ ಬೆಳೆದಿರುವಂಥ ಬೆಳೆಯನ್ನು ನೇರವಾಗಿ ತಂದು ಈ ಒಂದು ಮಾರುಕಟ್ಟೆಯಲ್ಲಿ ಮಾರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ಮಾರುಕಟ್ಟೆ ಈವರೆಗೂ ಉದ್ಘಾಟನೆ ಆಗಿದೆ. ಮಾತ್ರ ಯಾವೊಬ್ಬ ಗ್ರಾಹಕರು ಕೂಡ ಇಲ್ಲಿ ಬಂದು ತರಕಾರಿಯನ್ನು ಖರೀದಿ ಮಾಡಿಲ್ಲ. ಜೊತೆಗೆ ಇಲ್ಲಿ ನಾನು ನಿಮಗೆ ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಅಂತಂದರೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಬದಿಯಲ್ಲಿ ಕೂಡ ಈಗ ವ್ಯಾಪಾರಸ್ಥರು ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡುವಂಥ ಸ್ಥಿತಿಯಲ್ಲಿರುವಂಥದ್ದು. ಯಾಕಂತಂದರೆ ಈ ಒಂದು ತಗ್ಗು ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ವರ್ತಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಜೊತೆಗೆ ಗ್ರಾಹಕರು ಕೂಡ ಇಲ್ಲಿ ಖರೀದಿ ಮಾಡಲು ಬರ್ತಿಲ್ಲ. ಹೀಗಾಗಿ ಹಿಂಗೆ ರಸ್ತೆ ಬದಿಯಲ್ಲಿ ಕೂಡ ಈ ರೀತಿ ಒಂದು ತರಕಾರಿಗಳನ್ನು ಮಾರುವಂಥ ಕೆಲಸಗಳನ್ನ ಇಲ್ಲಿ ವ್ಯಾಪಾರಸ್ಥರು ಮಾಡ್ತಾರೆ. ಜೊತೆಗೆ ಗ್ರಾಹಕರು ಕೂಡ ಬಂದು ಇಲ್ಲೇ ಖರೀದಿಯನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇರೋದ್ರಿಂದ ಒಟ್ಟಾರೆ ಹೇಳ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಒಂದು ಮಾರುಕಟ್ಟೆಯನ್ನು ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಈಗ ವ್ಯಯ ಮಾಡಲಾಗಿರುವಂಥದ್ದು. ಕೂಡಲೇ ಇದನ್ನು ಈಗ ಮತ್ತೆ ಅಲ್ಲಿ ನಡೆಯುವಂಥ ಕೆಲಸಗಳಾಗಬೇಕಿಲ್ಲ, ಇದನ್ನು ಮತ್ತೊಂದಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ನಾಗರಾಜ್ ಮುಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ. 2020-21ರಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ.ಎಸ್. ಈಶ್ವರಪ್ಪ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಮಾರ್ಕೆಟ್ ಇಲ್ಲಿ ಉದ್ಘಾಟನೆಯಾಗಿದೆ. ಆದರೆ ಉದ್ಘಾಟನೆಯಾಗಿ ಕಳೆದ 4-5 ವರ್ಷಗಳು ಕಳೀತಾ ಬಂದರೂ ಕೂಡ ಈ ಒಂದು ಮಾರುಕಟ್ಟೆಯನ್ನು ಈಗಾಗಲೇ
ಉಪಯೋಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಏನು ಈ ಒಂದು ಮಾರುಕಟ್ಟೆ ಈಗಾಗಲೇ ಪುಂಡ ಪೋಖರಿಗಳ ಅಡ್ಡಿಯಾಗಿ ಮಾರ್ಪಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸದ್ಯ ಈಗ ಎಲ್ಲವೂ ಕೂಡ ಈಗ ಇಲ್ಲಿರುವಂಥ ಮಾರುಕಟ್ಟೆಗಳೆಲ್ಲವೂ ಈಗ ಬೀಗ ಬಿದ್ದಿದ್ದಾವೆ. ಆದರೆ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಕಾರಣ ಏನಂತಂದರೆ ಇದೊಂದು ತಗ್ಗು ಪ್ರದೇಶದಲ್ಲಿ ಈ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಮಳೆಗಾಲ ಆಗಿರ್ಬೋದು ಮತ್ತು ಇವೇನು ಗ್ರಾಹಕರು ಕೂಡ ಈ ಒಂದು ಮಾರುಕಟ್ಟೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಒಬ್ಬ ವ್ಯಾಪಾರಸ್ಥರು ಕೂಡ ಈ ಒಂದು ಮಾರುಕಟ್ಟೆಗೆ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಮಾರುಕಟ್ಟೆ ಸಂಪೂರ್ಣವಾಗಿ ಈಗ ಪಾಳು ಬಿದ್ದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಿ ವೃದ್ಧರು ಕೂಡ ಈಗ ಯಾಕಂತಂದರೆ ಅಲ್ಲಿ ಬಂದು ರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳನ್ನು ತಂದು ಇಲ್ಲಿ ಬಿಸಾಕುವಂಥ ಕೆಲಸಗಳಾಗ್ತಿದ್ದಾವೆ. ಜೊತೆಗೆ ಪ್ರತಿಯೊಂದು ಕೂಡ ಈ ಒಂದು ಮಾರುಕಟ್ಟೆ ಈಗ ಯಾವುದಕ್ಕೂ ಯೂಸ್ ಆಗದೆ ಇರೋದ್ರಿಂದ ಸಂಪೂರ್ಣವಾಗಿ ಹಾಳು ಬಿದ್ದಿರುವಂಥದ್ದು. ಈ ಕಡೆ ವ್ಯಾಪಾರಸ್ಥರಿಗೆ ಮತ್ತು ವರ್ತಕರಿಗೆ ಮಾರುಕಟ್ಟೆ ಮಾಡಿದರೆ, ಆ ಭಾಗದಲ್ಲಿ ರೈತ ಕಟ್ಟೆ ಅಂತ ಮಾಡಿದ್ದಾರೆ. ಅಂದರೆ ರೈತರು ತಮ್ಮ ಜಮೀನಲ್ಲಿ ಬೆಳೆದಿರುವಂಥ ಬೆಳೆಯನ್ನು ನೇರವಾಗಿ ತಂದು ಈ ಒಂದು ಮಾರುಕಟ್ಟೆಯಲ್ಲಿ ಮಾರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ಮಾರುಕಟ್ಟೆ ಈವರೆಗೂ ಉದ್ಘಾಟನೆ ಆಗಿದೆ. ಮಾತ್ರ ಯಾವೊಬ್ಬ ಗ್ರಾಹಕರು ಕೂಡ ಇಲ್ಲಿ ಬಂದು ತರಕಾರಿಯನ್ನು ಖರೀದಿ ಮಾಡಲಿಲ್ಲ. ಜೊತೆಗೆ ಇಲ್ಲಿ ನಾನು ನಿಮಗೆ ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಅಂತಂದರೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಬದಿಯಲ್ಲಿ ಕೂಡ ಈಗ ವ್ಯಾಪಾರಸ್ಥರು ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂತಂದರೆ ಈ ಒಂದು ತಗ್ಗು ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ವರ್ತಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಜೊತೆಗೆ ಗ್ರಾಹಕರು ಕೂಡ ಇಲ್ಲಿ ಖರೀದಿ ಮಾಡಲು ಬರ್ತಿಲ್ಲ. ಹೀಗಾಗಿ ಹಿಂಗೆ ರಸ್ತೆ ಬದಿಯಲ್ಲಿ ಕೂಡ ಈ ರೀತಿ ಒಂದು ತರಕಾರಿಗಳನ್ನ ಮಾರುವಂಥ ಕೆಲಸಗಳನ್ನ ಇಲ್ಲಿ ವ್ಯಾಪಾರಸ್ಥರು ಮಾಡ್ತಾರೆ. ಜೊತೆಗೆ ಗ್ರಾಹಕರು ಕೂಡ ಬಂದು ಇಲ್ಲೇ ಖರೀದಿಯನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇರೋದಿದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಒಂದು ಮಾರುಕಟ್ಟೆಯನ್ನು ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಈಗ ವ್ಯಯ ಮಾಡಲಾಗಿರುವಂಥದ್ದು. ಕೂಡಲೇ ಇದನ್ನು ಈಗ ಮತ್ತೆ ಅಲ್ಲಿ ನಡೆಯುವಂಥ ಕೆಲಸಗಳಾಗಬೇಕಿಲ್ಲ, ಇದನ್ನು ಮತ್ತೊಂದಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ನಾಗರಾಜ್ ಮುಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ. 2020-21ರಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಎಸ್ ಈಶ್ವರಪ್ಪ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಮಾರ್ಕೆಟ್ ಇಲ್ಲಿ ಉದ್ಘಾಟನೆಯಾಗಿದೆ. ಆದರೆ ಉದ್ಘಾಟನೆಯಾಗಿ ಕಳೆದ 4-5 ವರ್ಷಗಳು ಕಳೀತಾ ಬಂದರೂ ಕೂಡ ಈ ಒಂದು ಮಾರುಕಟ್ಟೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಏನು ಈ ಒಂದು ಮಾರುಕಟ್ಟೆ ಈಗಾಗಲೇ ಪುಂಡ ಪೋಖರಿಗಳ ಅಡ್ಡಿಯಾಗಿ ಮಾರ್ಪಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸದ್ಯ ಈಗ ಎಲ್ಲವೂ ಕೂಡ ಈಗ ಇಲ್ಲಿರುವಂಥ ಮಾರುಕಟ್ಟೆಗಳೆಲ್ಲವೂ ಈಗ ಬೀಗ ಬಿದ್ದಿದ್ದಾವೆ. ಆದರೆ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆಯನ್ನು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇಲ್ಲ. ಕಾರಣ ಏನಂತಂದರೆ ಇದೊಂದು ತಗ್ಗು ಪ್ರದೇಶದಲ್ಲಿ ಈ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಮಳೆಗಾಲ ಆಗಿರ್ಬೋದು ಮತ್ತು ಇವೇನು ಗ್ರಾಹಕರು ಕೂಡ ಈ ಒಂದು ಮಾರುಕಟ್ಟೆಗೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಒಬ್ಬ ವ್ಯಾಪಾರಸ್ಥರು ಕೂಡ ಈ ಒಂದು ಮಾರುಕಟ್ಟೆಗೆ ಬರ್ತಾ ಇಲ್ಲ. ಹೀಗಾಗಿ ಈ ಒಂದು ಮಾರುಕಟ್ಟೆ ಸಂಪೂರ್ಣವಾಗಿ ಈಗ ಪಾಳು ಬಿದ್ದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಿ ವೃದ್ಧರು ಕೂಡ ಈಗ ಯಾಕಂತಂದರೆ ಅಲ್ಲಿ ಬಂದು ರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳನ್ನು ತಂದು ಇಲ್ಲಿ ಬಿಸಾಕುವಂಥ ಕೆಲಸಗಳಾಗ್ತಿದ್ದಾವೆ. ಜೊತೆಗೆ ಪ್ರತಿಯೊಂದು ಕೂಡ ಈ ಒಂದು ಮಾರುಕಟ್ಟೆ ಈಗ ಯಾವುದಕ್ಕೂ ಯೂಸ್ ಆಗದೆ ಇರೋದ್ರಿಂದ ಸಂಪೂರ್ಣವಾಗಿ ಹಾಳು ಬಿದ್ದಿರುವಂಥದ್ದು. ಈ ಕಡೆ ವ್ಯಾಪಾರಸ್ಥರಿಗೆ ಮತ್ತು ವರ್ತಕರಿಗೆ ಮಾರುಕಟ್ಟೆ ಮಾಡಿದರೆ, ಆ ಭಾಗದಲ್ಲಿ ರೈತ ಕಟ್ಟೆ ಅಂತ ಮಾಡಿದ್ದಾರೆ. ಅಂದರೆ ರೈತರು ತಮ್ಮ ಜಮೀನಲ್ಲಿ ಬೆಳೆದಿರುವಂಥ ಬೆಳೆಯನ್ನು ನೇರವಾಗಿ ತಂದು ಈ ಒಂದು ಮಾರುಕಟ್ಟೆಯಲ್ಲಿ ಮಾರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಂದು ಮಾರುಕಟ್ಟೆ ಈವರೆಗೂ ಉದ್ಘಾಟನೆ ಆಗಿದೆ. ಮಾತ್ರ ಯಾವೊಬ್ಬ ಗ್ರಾಹಕರು ಕೂಡ ಇಲ್ಲಿ ಬಂದು ತರಕಾರಿಯನ್ನು ಖರೀದಿ ಮಾಡಲಿಲ್ಲ. ಜೊತೆಗೆ ಇಲ್ಲಿ ನಾನು ನಿಮಗೆ ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಅಂತಂದರೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಬದಿಯಲ್ಲಿ ಕೂಡ ಈಗ ವ್ಯಾಪಾರಸ್ಥರು ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕಂತಂದರೆ ಈ ಒಂದು ತಗ್ಗು ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ವರ್ತಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಜೊತೆಗೆ ಗ್ರಾಹಕರು ಕೂಡ ಅಲ್ಲಿ ಖರೀದಿ ಮಾಡಲು ಬರ್ತಿಲ್ಲ. ಹೀಗಾಗಿ ಹಿಂಗೆ ರಸ್ತೆ ಬದಿಯಲ್ಲಿ ಕೂಡ ಈ ರೀತಿ ಒಂದು ತರಕಾರಿಗಳನ್ನ ಮಾರುವಂಥ ಕೆಲಸಗಳನ್ನ ಇಲ್ಲಿ ವ್ಯಾಪಾರಸ್ಥರು ಮಾಡ್ತಾರೆ. ಜೊತೆಗೆ ಗ್ರಾಹಕರು ಕೂಡ ಬಂದು ಇಲ್ಲೇ ಖರೀದಿಯನ್ನು ಮಾಡುವಂಥ ಕೆಲಸಗಳು ಆಗ್ತಾ ಇರೋದಿದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರ್ತಕ್ಕಂಥ ಈ ಒಂದು ಹಳ್ಳಿ ಸಂತೆ ಅನ್ನುವಂಥ ಒಂದು ಮಾರುಕಟ್ಟೆಯನ್ನು ಈಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಈಗ ವ್ಯಯ ಮಾಡಲಾಗಿರುವಂಥದ್ದು. ಕೂಡಲೇ ಇದನ್ನು ಈಗ ಮತ್ತೆ ಅಲ್ಲಿ ನಡೆಯುವಂಥ ಕೆಲಸಗಳಾಗಬೇಕಿಲ್ಲ, ಇದನ್ನು ಮತ್ತೊಂದಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ನಾಗರಾಜ್ ಮುಗ್ದು ರಿಪಬ್ಲಿಕ್ ಕನ್ನಡ ಯಾದಗಿರಿ.